ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. DIIs have invested more than 1.2 lakh crores. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 2025 ಇಲ್ಲಿವರೆಗೆ ಅಪ್ರಾಕ್ಸಿಮೇಟ್ ಆಗಿ 1.2 lakh crores ನೆಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ. ಅದೇ ಟೈಮಲ್ಲಿ FIIs ಅಪ್ರಾಕ್ಸಿಮೇಟ್ಲಿ 1.06 crores ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಸೊ ಒಂಥರ ಆಪೋಸಿಟ್ ಆಗಿ ಇವರಿಬ್ಬರು ಆ್ಯಕ್ಷನ್ಸ್ ತಗೊಳ್ತಾ ಇದ್ದಾರೆ. ಹಾಗೂ ಅಡಿಷ್ನಲ್ ಆಗಿ DIIಸ್ಗೆ 25,000-26,000 ಕೋಟಿ ಪರ್ ಮಂತು SIPs ಮುಖಾಂತರ ಸಿಗ್ತಾ ಇದೆ. ಸೊ ಅದನ್ನು ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗೂ ಅದೆಲ್ಲ ಮಾರ್ಕೆಟಿಗೆ ಎಂಟ್ರ್ ಆಗುತ್ತೆ. ನ್ಯೂಸ್ ನಂಬರ್ 2. ಡೆಪಾಸಿಟ್ ಇನ್ಶೂರೆನ್ಸ್ ಮೇ ಇನ್ಕ್ರೀಸ್ ಟು 8 to 12 lakhs. ಸೆಂಟ್ರಲ್ ಗೌರ್ಮೆಂಟ್ ಅವರು ಮೋಸ್ಟ್ ಪ್ರಾಬ್ಲಿ ಡೆಪಾಸಿಟ್ ಇನ್ಶೂರೆನ್ಸನ್ನು 8ರಿಂದ 12 ಲಕ್ಷ ಮಾಡ್ಬೋದಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಸದ್ಯಕ್ಕೆ 5 ಲಕ್ಷ ಬ್ಯಾಂಕ್ ಡೆಪಾಸಿಟ್ಸ್ವರೆಗೆ ಗೌರ್ಮೆಂಟು ಗ್ಯಾರಂಟಿ ಮಾಡ್ತಾರೆ. ಅಕಸ್ಮಾತ್ ಬ್ಯಾಂಕ್ ಕ್ಲೋಸ್ ಆದ್ರೂ 5 ಲಕ್ಷ ನಿಮಗೆ ಸಿಕ್ಕೇ ಸಿಗುತ್ತೆ. ಎಷ್ಟೋ ಬೇರೆ ಕಂಟ್ರೀಸು ಮೆಕ್ಸಿಕೋ, ಟರ್ಕಿ, ಜಪಾನ್ ಎಲ್ಲ 100% ನೀವೇನು ಬ್ಯಾಂಕ್ ಡೆಪಾಸಿಟ್ಸ್ ಇಟ್ಟಿದ್ರಿ ಅದೆಲ್ಲನೂ ಕವರ್ ಮಾಡ್ತಾರೆ ಅಕಸ್ಮಾತ್ ಬ್ಯಾಂಕು ಕೊಲಾಪ್ಸ್ ಆದರೆ. ಡೆಪಾಸಿಟ್ ಇನ್ಶೂರೆನ್ಸು ಒಂದು ಪರ್ಟಿಕ್ಯುಲರ್ ಟೂಲು ಗೌರ್ಮೆಂಟ್ ಕಡೆಯಿಂದ ಟು ಪ್ರೊಟೆಕ್ಟ್ ದಿ ಡೆಪಾಸಿಟರ್ಸ್ದು ಒಂದು ದುಡ್ಡು ಹಾಗೂ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸು ಕೊಡಲಿಕ್ಕೆ ಜನರಿಗೆ. ನ್ಯೂಸ್ ನಂಬರ್ 3. ಗೂಗಲ್ಸ್ ನ್ಯೂ ಆಫೀಸ್ ಓಪನ್ ಇನ್ ಬೆಂಗಳೂರು. ಗೂಗಲ್ ಕಂಪ್ನಿಯವರು ಅವರ ಹೊಸ ಆಫೀಸನ್ನು ಓಪನ್ ಮಾಡಿದ್ದಾರೆ, ಅನಂತ ಅಂತ. ಇದು 4th ಹಾಗೂ ನ್ಯೂಯೆಸ್ಟ್ ಕ್ಯಾಂಪಸ್ ಇನ್ ಬೆಂಗಳೂರು. ಇದು ಮಹದೇವಪುರಲ್ಲಿದೆ ಹಾಗೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಆಫೀಸಸ್ ಆಫ್ ಗೂಗಲ್. ಎಂಟೈರ್ ವರ್ಲ್ಡಲ್ಲಿ ನೋಡಿದ್ರು ಒನ್ ಆಫ್ ದ ಟಾಪ್ ಬಿಗ್ ಆಫೀಸಸ್ ಗೂಗಲ್ದು. ಅನಂತ ಅಂದರೆ ಸಂಸ್ಕೃತದಲ್ಲಿ ಲಿಮಿಟ್ಲೆಸ್ ಅಥವಾ ಏನೋ ಬೌಂಡ್ರೀಸ್ ಇಲ್ಲ ಆ ಥರ. ಸೊ 16 lakh square feet ಈ ಒಂದು ಆಫೀಸದ್ದು ಸ್ಪೇಸು. 5,000 ಎಂಪ್ಲಾಯೀಸ್ ಅಲ್ಲಿ ಕೆಲಸ ಮಾಡ್ಬೋದು ಹಾಗೂ ಸುಮಾರು ಬೇರೆ ಬೇರೆ ಗೂಗಲ್ ಯೂನಿಟ್ಸ್ ಟೀಮ್ಸಲ್ಲಿ ಕೆಲಸ ಮಾಡ್ತಾರೆ. ಈ ಕ್ಯಾಂಪಸಲ್ಲಿ ವಾಕಿಂಗ್ ಮತ್ತು ಜಾಗಿಂಗ್ ಪಾತು ಇಟ್ಟಿದ್ದಾರೆ. ಸೊ ದಟ್ ಏನಾದರೂ ಬ್ರೇಕ್ ತೊಗೋಬೇಕಂದ್ರೆ ಈ ಥರ ಎಕ್ಸಸೈಸಸ್ಸು ವಾಕಿಂಗ್ ಎಲ್ಲ ಮಾಡ್ಬೋದು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ನಿಫ್ಟಿ 50 ಇಂಡೆಕ್ಸ್ ಇವತ್ತು ಫ್ಲ್ಯಾಟಾಗಿ ಕ್ಲೋಸ್ ಆಯಿತು. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ಸು ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸು 1.5% ಅಪ್ಪು, ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2.3% ಅಪ್ಪು. ಇಂಡಿಯಾ ಮತ್ತು ಕತಾರು ಅವರ ಟ್ರೇಡ್ ಏನಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ಸು ಅದು ಟೋಟಲು ಈಗ ಸದ್ಯಕ್ಕೆ 1.2 crores ಹೊರಗಿದೆ. ಅದು ನೆಕ್ಸ್ಟ್ 5 yearsಲ್ಲಿ ಡಬಲ್ ಮಾಡಬೇಕಂತಿದೆ ಟು 2.43 lakh crores. ಹಾಗೂ ಅದಕ್ಕೋಸ್ಕರನೇ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟು ಸೈನ್ ಆಗ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 12 ಪಾಯಿಂಟ್ ಡೌನು 22,933 ಕ್ಲೋಸ್ ಆಯಿತು. ಸೆನ್ಸೆಕ್ಸು 28 ಪಾಯಿಂಟ್ ಡೌನು 75,939 ಕ್ಲೋಸ್ ಆಯಿತು. ಇವತ್ತು ಒಂದು ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ಒಂದು ಸ್ಮಾಲ್ ರೇಂಜಲ್ಲೇ ಟ್ರೇಡ್ ಆಗ್ತಾ ಇತ್ತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಭಾರತ್ ಎಲೆಕ್ಟ್ರಾನಿಕ್ಸ್ 3.59% ಅಪ್ಪು, ಹಿಂಡಾಲ್ಕೋ 2.42% ಅಪ್ಪು, ಐಷರ್ ಮೋಟರ್ಸ್ 1.93% ಅಪ್ಪು. ಟಾಪ್ ಲೂಸರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.63% ಡೌನು, TCS 2.3% ಡೌನು, ಇನ್ಫೋಸಿಸ್ 2.22% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 4.83% ಅಪ್ಪು, ಯೂನಿಯನ್ ಬ್ಯಾಂಕ್ 4.72% ಅಪ್ಪು, BHEL 4.56% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಗ್ರೀನ್ ಎನರ್ಜಿ 3.66% ಡೌನು, LTI ಮೈಂಡ್ರಿ 3.5% ಡೌನು, ಝೈಡಸ್ ಲೈಫ್ 2.47% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2005 ಸ್ಟಾಕು ಕಮ್ಮಿ ಆಗಿದ್ದು 604. ಸೊ 77% ಅಪ್ಪು, 23% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,787 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,072 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,765 per gram, ಸಿಲ್ವರ್ 100.5 per gram. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 86.95 rupees, €1 90.98 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನ್ಯೂ 52-week ಹೈ. ಕೋಟಕ್ ಮಹೀಂದ್ರ ಬ್ಯಾಂಕ್ 52-week ಹೈ 1,995, ಕ್ಲೋಸಿಂಗ್ ಪ್ರೈಸ್ 1,985. ಶ್ರೀ ಸಿಮೆಂಟ್ಸ್ 28,800 52-week ಹೈ, ಕ್ಲೋಸಿಂಗ್ ಪ್ರೈಸು 28,655. UPL 652 52-week high, closing price 650. Point number 9. Stocks near 52-week low.
BHEL 52 week low 179, closing price 195. Dish TV 6.75 52 week low, closing price 6.93. Zydus Life 855 52 week low, closing 891. Point number 10 global cues today. Hong Kong markets 0.14% down, Japan 0.27% down, Germany 0.12% down, France 0.3% down, UK 0.2% down ಹಾಗೂ ನ್ಯಾಸ್ಡ್ಯಾಕ್ 0.03% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.